ಉತ್ತರ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಸ್ಕ್ವೇರ್ ಲೆಗ್ ಬಲಭಾಗದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಬರ್ತಾ ಇದೆ. ಒಂದು ಹೊಂದರ ಬದಲಾಗಿ ಎರಡು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡು ಓಟದ ಸೇರ್ಪಡೆ ಅಂಕಿಅಂಶ ಮಟ್ಟವನ್ನು ತಲುಪ್ತಾ ಇದೆ. CR7 ಅಫಿಷಿಯಲ್ ಸಂಸ್ಥೆ ಆಸಿಫ್ ಮತ್ತೆ ಅಸ್ಗರ್ ಅವರೊಂದು ಮುಂದಾಳತ್ವದ ಸಂಸ್ಥೆ ಕೂಡ ಈಗಾಗಲೇ ಈ ಪಂದ್ಯಾಕೂಟದ ಚಿತ್ರೀಕರಣವನ್ನು ಸರಣಿ ಮುಖಾಂತರವಾಗಿ ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದೆ. ಮ್ಯಾನೇಜರ್ ಅಲಿ ಮುಖ್ಯಸ್ಥರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಸಾಹಿಲ್ ಸಾನು ಈ ರೀತಿ ಒಂದು ಸಂಘಟಕರು ಹೊಂದಿಕೊಂಡು ಚಿತ್ರೀಕರಣವನ್ನು ವಿತರಿಸ್ತಾ ಇದ್ದಾರೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಲೆಗ್ ಮೇಲೆ ಬಡಿತಾ ಇದೆ. ಮತ್ತೆ ನವೀತ್ ಸಂತ ಚೆಂಡು ಸ್ಕ್ವೇರ್ ಲೆಗ್ ಬಲಭಾಗದಲ್ಲಿ ಸುರಕ್ಷಿತ ಕ್ಯಾಚ್ ಔಟ್ ರೂಪದಲ್ಲಿ ಮೊದಲ ಹೋದರೆ ಆಗತವನ್ನು ಕಾಣ್ತಾ ಇದೆ. ಫಸ್ಟ್ ವಿಕೆಟ್ ಡೌನ್. ಅಲ್ಲಿ ಬ್ಯಾಟ್ಸ್ಮನ್ XYZ ಮತ್ತೆ ಅನಾಮಿಕಾ ಎಂಟ್ರನ್ನ ಪಡಿತಾ ಇದ್ದಾರೆ. ನ್ಯೂ ಬ್ಯಾಟರ್ ಅನಾಮಿಕಾ ಇವಾಗ ಎಂಟ್ರನ್ನ ಪಡಿತಾ ಇದ್ದಾರೆ. ಅಲ್ಲಿ ಒಂದು ಓವರ್ಗಳ ಮುಕ್ತಾಯದ ಬಳಿಕ ತಂಡದೊಟ್ಟುವರಿಗಳಿಗೆ 8 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ಶೇರಾದಲ್ಲಿ ಪಂದ್ಯ ಮುಂದುವರಿಕೆ ಮಾಡಿ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. ಮತ್ತೊಂದಡದ ಸೇರ್ಪಡೆ. ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಮತ್ತೊಂದಡದ ಸೇರ್ಪಡೆ. ತಂಡದೊಟ್ಟುವರಿಗಳಿಗೆ 10. ಬಹಳಷ್ಟು ಬರೆದು
ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಮತ್ತೊಂದು ದೊಡ್ಡ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಡದೊಟ್ಟುವರೆಗಳಿಗೆ 11. ಡಾಟ್ ಬಾಲ್ ತನ್ನ ವೈಡ್ ಬಾಲ್ ಸೂಚನೆಗಳು. ಓಕೆ, ವೈಡ್ ಬಾಲ್ ಸೂಚನೆ ದೊಡ್ಡದ ಸೇರ್ಪಡೆ. ಅಲ್ಲಿ ಕೊನೆಯ ಚೆಂಡು ಬಾಕಿ ಇಳಿತಾ ಇದೆ. ಲಾಸ್ಟ್ ಬಾಲ್ ಬಹಳ ಶುದ್ಧ ಬರುತ್ತೆ. ಹೊಡೆತ ಡೀಪ್ ಮಿಡ್ ಆಫ್ ಭಾಗದಲ್ಲಿ ನೋ ಮ್ಯಾಚ್ ಸೀಮಾರಕ್ಕೆ ಅಂಚಿನಲ್ಲಿ ಹೊರಮಾನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಸೇರ್ಪಡೆ. ಇದು ತಡದೊಟ್ಟುವರೆಗಳಿಗೆ 2 ಓವರ್ಗಳ ಮುಕ್ತಾಯದ ಬಳಿಕ 16. ತಡದೊಟ್ಟುವರೆಗಳಿಗೆ 16 ಓಟಗಳು. 16. ಇದು ಡಾಟ್ ಬಾಲ್. ಈ ನಡುವೆ ಫುಲ್ ಶಾಟ್ ದಾಖಲಿಸಿದ್ರು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ. ಇವಾಗ ಸೇಮಾರಕ್ಕೆ ಹೊರಮನ ಕ್ರಮಿಸ್ತಾ ಇದೆ. 6 ಆ ರೋಟದ ಸೇರ್ಪಡೆ ಇವಾಗ ಅಂಕಿಅಂಶ ಬಡ್ಡಿನ ತಲುಪ್ತಾ ಇದೆ. ಈ ಬಳಿಕ ತಡದೊಟ್ಟುವರೆಗಳಿಗೆ ಇವಾಗ 22. 2 ಫಾರ್ 1. 3ನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ವೈಟ್ ಬಾಲ್ ಸೂಚನೆಗಳು 23ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ನಾಳೆ ದಿನ ಅಂತಿಮ ದಿನ ಸೂಪರ್ ಸಂಡೇ. ಅದ್ಯಾವ ತಂಡ ಕಿರಣ್ ಮೆಮೋರಿಯಲ್ ಟ್ರೋಫಿಯ ಮೊದಲ ಪ್ರಶಸ್ತಿಯನ್ನು ಪಡಿತಾರೆ ಕಾದು ನೋಡಬೇಕಾಗಿದೆ. ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ. ಮಿಡ್ ವಿಕೆಟ್ ಬಲಭಾಗದಲ್ಲಿ ಕೆಳಗಡೆ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ ಚೆಂಡು. ಕಾಯ್ತಿದ್ದ ಕೈಗಳಿಗೆ ಮುತ್ತಿಕ್ಕ ಮುಖಾಂತರವಾಗಿ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಈ ಹಂತದಲ್ಲಿ ಹೋದರೆ ಆಘಾತವನ್ನು ಕಾಣ್ತಾ ಇದೆ ಕೂಡ.
ಸ್ವಿಚ್ ಹಿಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಪರ್ಫೆಕ್ಟ್ ಶಾಟ್ ದಾಖಲಿಸಿದ್ದಾರೆ. ಡಿಪಿಡ್ ಫೇಲ್ ಭಾಗದಲ್ಲಿ ಇವಾಗ ಬೌಂಡ್ರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ. ಅಲ್ಲಿ 4 ಓಟವನ್ನು ಅಟ್ಟಾಯಿಸಿದ್ರು. 2 ಓಟ 3ನೇ ಓಟಕ್ಕಾಗಿ ಕರೆ ನೀಡಿದ್ರು. ಮತ್ತೆ 3ನೇ ಓಟದ ಪೂರೈಕೆಯನ್ನು ಕೂಡ ಕಾಣ್ತಾ ಇದೆ. ಲಾಸ್ಟ್ 2 ಬಾಲ್, ಕೊನೆ 2 ಎಸೆತ ಬಾಕಿ ಇದೆ. ತಳದೊಡ್ಡಿವರುಗಳಿಗೆ 26 ಫಾರ್ ಲಾಸ್ ಆಫ್ ವಿಕೆಟ್ ಅಂಡ್ 2 ವಿಕೆಟ್ಸ್. ಈ ನಡುವೆ ಫುಲ್ ಶಾಟ್ ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗ್ತಾ ಇಲ್ಲ. ಕ್ಯಾಚ್ ಪಡೆಯುವಂತ ಅವಕಾಶಗಳು. ಕ್ಯಾಚ್ ಔಟ್. ಅಂತಿಮ ಚೆಂಡು ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಸ್ಕ್ವೇರ್ ಲೆಗ್ ಸೀಮಾರೇಖೆ ಅಂಚಿನಲ್ಲಿ ಸೀಮಾರೇಖೆ ಕ್ರಮಿಸ್ತಾ ಇದೆ. ಬೌಂಡ್ರಿ ಮತ್ತೆ 4 ಓಟದ ಸೇರ್ಪಡ. ತಂಡದ ಒಟ್ಟು 3 ಓವರ್ಗಳ ಮುಕ್ತಾಯದ ಬಳಿಕ 30ಕ್ಕೆ 3. ಎಂಡ್ ಆಫ್ ಓವರ್ ನಂಬರ್ 3, 30 ಫಾರ್ 3. ಈ ನಡುವೆ ನೋಮನ್ಸ್ ಲ್ಯಾಂಡ್ ಆಗ್ತಾ ಇದೆ. ಇದು ಮೊದಲ ಚೆಂಡು 1 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ತಂಡದ ಒಟ್ಟು 31 ಓಟವನ್ನು ದಾಖಲಿಸಿದ್ದಾರೆ. 5 ಚೆಂಡುಗಳ ಪಂದ್ಯ ಮೊದಲ ಸೆಷನ್ ನಲ್ಲಿ ಬಾಕಿ ಇದೆ. ಆ 5 ಚೆಂಡುಗಳ ಬಳಿಕ ಅದೆಷ್ಟು ಓಟವನ್ನು ದಾಖಲಿಸಿದರೆ ಕಾದು ನೋಡಬೇಕಾಗಿದೆ. ಹರೀಶಿನ ಮೇಲೆ ತಂಡ ಡಾಟ್ ಬಾಲ್ ಚುಕ್ಕಿ ಎಸೆತ ಡಿಫೆನ್ಸ್ ಮಾಡ್ತಾ ಇದ್ದಾರೆ. (31 for 3) screen ball. As run out, dot ball.
31 for 5. 31ಕ್ಕೆ 5 ವಿಕೆಟ್ಸ್ ಆಗೋದನ್ನು ಕಂಡಿದ್ದಾರೆ. ಎಸ್ ಡಾಟ್ ಬಾಲ್. ಬಹಳ ಶುದ್ಧಭರಿತ ಹೊಡೆತ, ಕೆಳಕಲ ಗಾಳಿಯಲ್ಲಿ ಕ್ರಮಿಸ್ತಾ ಇದ್ದ ಚೆಂಡು ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ 6ನೇ ವಿಕೆಟ್ಸ್ ನೆಲೆ ಕೊಲ್ತಾ ಇದೆ. ಅಲ್ಲಿ ಹರೀಶ್ ಇಲ್ಲವನ್ನು ಸರ್ ಆದಷ್ಟು ಬೇಗ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಮಾಡಿ. ಅಲ್ಲಿ 32 ಟಾರ್ಗೆಟ್ ಸಂಖ್ಯೆ. ಅಣ್ಣ ಅಲ್ಲಿ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಮಾಡಬೇಕು. ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಬನ್ನಿ. ರಾಮ್ ಅವ್ರೆ, ಸ್ವಲ್ಪ ಆದಷ್ಟು ಬೇಗ. ನೆಕ್ಸ್ಟ್ ಇನ್ನು ಮ್ಯಾಚ್ ಇದೆ. ಬ್ಯಾಡ್ ಲೈಟ್ ಆದ್ರೆ ಏನ್ ಮಾಡ್ತೀರಾ? ಬ್ಯಾಟ್ಸ್ಮನ್ಸ್ ಸ್ವಲ್ಪ ದಯವಿಟ್ಟು ಬೇಗ ಕಳಿಸಿ. ಹಂಗೇನೆ ಇನ್ನೊಂದು ಮ್ಯಾಚ್ ಪೆಂಡಿಂಗ್ ಇದೆ ಆಚೆ. ಬ್ಯಾಡ್ ಲೈಟ್ ಆದ್ರೆ ಓವರ್ಸ್ ಕಡಿಮೆ ಮಾಡಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಶಿರಾತಲ್ಲಿ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಕರೆ ನೀಡ್ತಾ ಇದ್ದಾವೆ. ಆ ನಿಟ್ಟಲ್ಲಿ ಬ್ಯಾಟ್ಸ್ಮನ್ಗಳು ಆದಷ್ಟು ಬೇಗ ಎಂಟನ್ನು ಪಡೀರಿ ಸರ್. ಇನ್ನು ಕೂಡ 2 ಪಂದ್ಯಗಳು ಇವತ್ತಿನ ಮಟ್ಟಿಗೆ ಮುಗಿಸಲೇಬೇಕಾದ ಒಂದು ಅನಿವಾರ್ಯತೆಯಲ್ಲಿ ಆಯೋಜಕರಿದ್ದಾರೆ. ಅಲ್ಲಿ ದಯವಿಟ್ಟು ಸಹಕರಿಸಿಕೊಂಡು ಶೀಘ್ರದಲ್ಲಿ ಬ್ಯಾಟ್ಸ್ಮನ್ಗಳು ಎಂಟನ್ನು ಪಡೀರಿ. ಪಂದ್ಯದ ಜಯಕ್ಕಾಗಿ 32 ಓಟಗಳು ಬರಬೇಕಾಗಿದೆ. 24 ಜನಗಳ ಬಳಿಕ 32 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅಣ್ಣ ಬ್ಯಾಟ್ಸ್ಮನ್ ಅಣ್ಣ ಬೇಗ ಬನ್ನಿ. ಅಲ್ಲಿ ಪಂದ್ಯದ ಜಯಕ್ಕಾಗಿ 24 ಕ್ಷಣಗಳ ಬಳಿಕ 31 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆಡ್ತಾರೆ ವಿಕ್ಕಿ 11 ವಿರುದ್ಧವಾಗಿ ನೇತಾಜಿ. ವಿಕ್ಕಿ 11 ವಿಂದಡ ಸೆಲೆಕ್ಟೆಡ್ ಬಾಲ್ ಫಸ್ಟ್ ಅನ್ನ ಕರೆ ನೀಡ್ತಾ ಇದ್ದಾರೆ. ಅಲ್ಲಿ ನೇತಾಜಿ ತಂಡ ತಮ್ಮ ತಂಡವನ್ನು ಹೊಂದಿಕೊಂಡು ಬ್ಯಾಟಿಂಗ್ ಸಿದ್ಧತೆಯಲ್ಲಿ ಕಾಣಬೇಕಾಗುತ್ತೆ. ಈ ಪಂದ್ಯ ಮುಗಿದ ನಂತರ ಶಿರಾತಲ್ಲಿ ವಿಕ್ಕಿ 11 ತಂಡ ಕ್ಷೇತ್ರ ರಕ್ಷಣೆ ಜಮಾವಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ಕೂಡ. ಓಕೆ, ಅಲ್ಲಿ ಪಂದ್ಯ ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ ರಾಮ್ಜಿ. ಮೊದಲ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇತ್ತೀಚಿನ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡುವಂತ ಬ್ಯಾಟ್ಸ್ಮನ್ ಕಮ್ ಟು ಬಾಲರ್, ಈ ರೀತಿ ಆಟವನ್ನು ಆಡುವಂತ ಆಟಗಾರ ಪ್ರಮೋದ್ ಎಸಗಾರಿಕೆ ಭಾಗದಲ್ಲಿ ಮತ್ತೆ 2ನೇ ಚೆಂಡಿಗಾಗಿ
ಈ ನಡುವೆ ಕವರ್ಸ್ ಮೇಲ್ಭಾಗದಲ್ಲಿ ದಬ್ಬುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್, ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ತೀರಾ ಶಾರ್ಟ್ ರೈಸ್ ಡೆಲಿವರಿ ನೆಗೆತವನ್ನ ಕಂಡಿರ್ತಕ್ಕಂಥದ್ದು ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ಪ್ರಮೋದ್ ಹೆಸರಿಕಂತದ್ದ ಚೆಂಡು ಮತ್ತೆ ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ತಲುಪ್ತಾ ಇದೆ. ಖಾತೆ ಕೂಡ ಪ್ರಾರಂಭವನ್ನು ಕಂಡಿರ್ತಾ ಇದೆ. ಆದಷ್ಟು ಬೇಗ ಪಂದ್ಯವನ್ನು ಆಡಿ ಸ್ವಿಚ್ ಹಿಡ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಶಾರ್ಟ್ ತಡಮಾನ ಬರುವಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೊಂದೊಡದ ಸೇರ್ಪಡೆ ತಂಡದ ಒಟ್ಟುಗಾರಗಳಿಗೆ 3ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ನೋ ಬಾಲ್ ಸೂಚನೆ ನಡುವೆ ನೇರ ಗುರಿ ಸಾಗಿದರೆ ರನ್ ಔಟ್ ಮಾಡುವಂತ ಅವಕಾಶಗಳು ಕೂಡ ಇತ್ತು. ಅಲ್ಲಿ 1+1 2 ಓಟದ ಸೇರ್ಪಡೆ ಆಗ್ತಾ ಇದೆ. ಫ್ರೀ ಹಿಟ್ ಅವಕಾಶ ದೊರಕ್ತಾ ಇದೆ. ಆ ಫ್ರೀ ಹಿಟ್ ಇವಾಗ ಅದೆಷ್ಟು ಸಿಕ್ಸರ್ ದಾಖಲಿಸ್ತಾರ, ಬೌಂಡ್ರಿ ದಾಖಲಿಸ್ತಾರ, ಈ ರೀತಿಯಾಗಿ ಕಾದು ನೋಡಬೇಕಾಗಿದೆ. ಇತ್ತ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ 18-27 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅಲ್ಲಿ ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಬೇಕು. ಅರಿ11 ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾವಣೆ ಮಾಡಿ ಇನ್ನು 2 ಪಂದ್ಯಾಟಗಳು ಮುಗಿಸಬೇಕಾದ ಒಂದು ಅನಿವಾರ್ಯತೆಯಲ್ಲಿ ಇದ್ದಾರೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮಾಡಿ. ಕಿರಣ್ ಅವ್ರಿಗೆ ಒಂದು ಮಾಹಿತಿ, 15 ನಿಮಿಷದಲ್ಲಿ ಇನ್ನಿಂಗ್ಸ್ ಮುಗಿಸ್ಬೇಕು, ಇಲ್ಲಾಂದ್ರೆ 5 ರನ್ ನಿಮ್ಗೆ ಪೆನಾಲ್ಟಿ ಕೊಡ್ತೀವಿ. 10 ರನ್ ಕೊಡೋಣ. ಇಲ್ಲ, ಶಂಕರಣ್ಣನ ಕೊಟ್ಬಿಡಿ ಫ್ರೀ. ಶಂಕರ್ ಬಾಯ್ ಅವರೇ ಕೊಡ್ತಾರೆ. ಎರಡನೇ ಓವರ್ ಮೊದಲ ಚೆಂಡಿಗಾಗಿ 2ನೇ ಓವರ್ ಮೊದಲ ಚೆಂಡು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಇದು ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ತಲುಪ್ತಾ ಇದೆ. ಬಹಳಷ್ಟು ಉತ್ತಮ ರೀತಿ ಹೊಡೆತ ಹೆಲಿಕಾಪ್ಟರ್ ಶಾಟ್ ದಾಖಲಿಸಿದ್ರು. ಲಾಂಗ್ ಆಫ್ ಎಲ್ ಭಾಗದಲ್ಲಿ ಬೌಂಡರಿ ಅಟ್ಟಾಯಿಸ್ತಾ ಇದ್ದಾರೆ. ಫುಟ್ಬಾಲ್ ಕ್ಷೇತ್ರ ರಕ್ಷಣೆ ರನ್ ಓಡ್ಲಿಕ್ಕೂ ಕೂಡ ಪೈಪೋಟಿ ನಡೀತಾ ಇದೆ. ನೀನು ಮೊದಲ ನಾನು ಮೊದಲ. 2 ಓಟದ ಸೇರ್ಪಡೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥದ್ದು ಚೆಂಡು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿ ಒಂದು ಕ್ಷೇತ್ರ ರಕ್ಷಣೆ.
ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಮಿಡ್ ವಿಕೆಟ್ ಬಲವಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿ ಮಾಡ್ತಾ ಇದ್ದಾರೆ ಕಿರಿಯ ಪ್ರತಿಭೆಲ್ಲ ಆಟಗಾರ. ಮುಂದಿನ ಹಂತದಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಪ್ರದರ್ಶನ ತೋರ್ಪಡಿಸುವಂತ ಲೆಕ್ಕಾಚಾರದ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆ 8 ಮತ್ತು 5ರ ಚೇಟಿಗಾಗಿ ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ಬಲಭಾಗದಲ್ಲಿ ಇವಾಗ ಸೇವಾರಕ್ಕೆ ಹೊರಬರ ಕ್ರಮಿಸ್ತಾ ಇದೆ. 1 ಬೌನ್ಸ್ ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿಅಂಶ ಮಾಡಿನ ತಲುಪ್ತಾ ಇದೆ. ಪರ್ಫೆಕ್ಟ್ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಇವಾಗ 4 ಓಟದ ಸೇರ್ಪಡೆ ಪಂದ್ಯದ ಮುಂದುವರಿಕೆ ಮಾಡಿ ಕರೆ ನೀಡ್ತಾ ಇದ್ದೇವೆ. ಸಮಯ ಸರಿಯಾಗಿ 5 ಗಂಟೆ ಆಗ್ತಾ ಇದೆ. ಈ ನಡುವೆ ಕ್ಲೀನ್ ಬೋರ್ಡ್ ಲೆಗ್ ಬೈಯಾ ಓಕೆ. ಶಂಕರಣ್ಣ ಸ್ವಲ್ಪ ಕಾಲೆತ್ತಬೇಕು, ನೀವು ದಪ್ಪ ಇದ್ದೀರಲ್ಲ ಎತ್ತಲಿಕ್ಕೆ ಆಗಲ್ವಾ ಅಂತ. ಲೆಗ್ ಬೈ ಸೂಚನೆಗಳು. ಇತ ಓವರ್ ಕೂಡ ಮುಕ್ತವನ್ನ ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಮೋಸನ್ 12 ವಿತೌಟ್ ನೋ ಲಾಸ್. 12 ಫಾರ್ 20 ರನ್ಸ್ ಆರ್ ರಿಕ್ವೈರ್ಡ್. 12 ಜೆಡ್ಗಳ ಬಳಿಕ 20 ಓಟಗಳು ಬರಬೇಕಾಗಿದೆ. ಮುಕ್ತಾಯ ಕಂಡ 2 ಓವರ್ಗಳ ಬಳಿಕ 12 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ವಿಕೆ ಬಾಯ್ಸ್ ಆದಷ್ಟು ಬೇಗ ಸಿದ್ಧತೆಯಲ್ಲಿ ಕಾಣಬೇಕಾಗುತ್ತೆ. ನಿಮ್ಮ ಸಮಯೋಚಿತ ಮೀಟಿಂಗ್ಗಳನ್ನು ಈಗಲೇ ಮುಗಿಸ್ಕೊಳ್ಬೇಕು. ಆ ಬಳಿಕ ಎಂಟ್ರಿಯನ್ನು ಪಡಿಬೇಕಾಗುತ್ತೆ. ಹನ್ನೆರಡು ಸತ 20 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಯಾರ್ಕರ್ ಡೆಲವರಿ ಚೆಂಡು ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ. ಇವಾಗ ಡಾಟ್ ಬಾಲ್ ಸುಂದರತೆ ಕ್ಷೇತ್ರ ರಕ್ಷಣೆ ಮಾಡಿದ್ರು ಕೂಡ ನೇರ ಗುರಿ ಡೈರೆಕ್ಟ್ ಹಿಟ್ಗಳಿಗೆ ಹಂತದಲ್ಲಿ ಕಾಣ್ತಾ ಇಲ್ಲ. ನೇರ ಗುರಿ ಸಾಗಿದ್ರೆ ರನ್ಔಟ್ ಮಾಡುವಂತೆ ಎಲ್ಲ ಅವಕಾಶಗಳು ಕೂಡ ಇತ್ತು. ಮಣಿ ಕ್ಷೇತ್ರ ರಕ್ಷೆ ಭಾಗದಲ್ಲಿ ಟಾಪೇರ್ ಜಾಗಿರ್ಕಂತ ಚೆಂಡು ಹುದ್ದರಿ ಆಗತವನ್ನ ಕಾಣ್ತಾ ಇದೆ. ಮೊದಲ ಬ್ರೇಕ್ ಥ್ರೋ, ಮೊದಲ ಹುದ್ದರಿ ಆಗತವನ್ನ ಕಾಣ್ತಾ ಇದೆ. ಹತ್ತೇ ಸತ 20 ಓಟಗಳು ಬರಬೇಕಾಯ್ತು ಜಯಕ್ಕಾಗಿ. 10 ಚೆಂಡುಗಳ ಬಳಿಕ 20 ಓಟವನ್ನು ದಾಖಲಿಸಿಕೊಳ್ಬೇಕಾಗಿರುವಂತದ್ದು ಲೆಕ್ಕಾಚಾರ. ಪ್ರತಿ ಚೆಂಡಿಗೂ 2 ಓಟದ ಮುಖಾಂತರವಾಗಿ ಓಟವನ್ನು ದಾಖಲಿಸಿದರೆ ನಿಶ್ಚಯವಾಗಿ ಪಂದ್ಯವನ್ನು ಜಯಿಸಾರ. ಮೂರನೇ ಬಾರಿ ಸೇರ್ಕಂತ ಚೆಂಡು ಕಷಾಟ್ ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶ ಬಡ್ಡಿಯನ್ನ ತಲುಪ್ತಾ ಇದೆ. ವೈಟ್ ಬಾಲ್ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೆ ಒಂದು ದೊಡ್ಡದ ಹೆಚ್ಚುವರಿ ಅಂಕಿಅಂಶ ಬಡ್ಡಿಯನ್ನು ತಲುಪ್ತಾ ಇದೆ. Catch out.
ಉದ್ದರಿ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ ಬ್ಯಾಟ್ಸ್ಮನ್ಗಳು ಇಮಿಡಿಯೇಟ್ ಆಗಿ ಬರಬೇಕು. ಎಂಟು ಸತ 19 ಓಟಗಳು ಬರಬೇಕಾಗಿದೆ. ಕ್ರಿಕೆಟ್ ಅದೃಶ್ಯ ನತ ಅದೃಶ್ಯದ ಆಟ. 8 ಚೆಂಡುಗಳ ಬಳಿಕ 19 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ ನೇತಾಜಿ ವಿರುದ್ಧವಾಗಿ ಪಂದ್ಯಾಟವನ್ನು ಆಡ್ತಾರೆ. ವಿಕ್ಕಿ ಲೆವೆನ್ ವಿನ್ ಸೆಲೆಕ್ಟೆಡ್ ಬಾಲ್ ಫಾಸ್ಟ್. ಡಾಟ್ ಬಾಲ್. ಕೊನೆಯ ಚೆಂಡು ಬಾಕಿ ಇಳಿತಾ ಇದೆ. 7 ಸತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಈ ನಡುವೆ ಓವರ್ ಕೂಡ ಮುಕ್ತಾಯ. 6 ಸತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ರ ಮುಂದೆ 19 ಓಟಗಳು ಬರಬೇಕಾಗಿದೆ. ಕೇವಲ 13ರಲ್ಲಿ ಸ್ಥಗಿತವನ್ನ ಕಾಣ್ತಾ ಇರ್ಕಂತ ತಂಡ. ವಿಕ್ಕಿ ಲೆವೆನ್ ಇಮಿಡಿಯೇಟ್ ರೆಡಿ ಇರಬೇಕು. ಓಕೆ, ಟೊಪ್ಪಿ ಹಾಕಿಕೊಂಡು ರೆಡಿ ಆಗಿದ್ದಾರೆ ವಿಕ್ಕಿ ಅಣ್ಣ. ಚಳಿ ಇರುವ ಕಾರಣ ಟೊಪ್ಪಿ ಮಾಸ್ಗಳು. ಹಂತವನ್ನು ಕಂಡುಕೊಂಡ್ರೆ 6ರ ಮುಂದೆ 19 ಓಟಗಳು ಬರಬೇಕಾಗಿದೆ ಪಂದ್ಯಾಟ ಜಯಕ್ಕಾಗಿ. 6 ಬಾಲ್ 19 ರನ್ಸ್ ಆರ್ ರಿಕ್ವೈರ್ಡ್. ಮೊದಲ ಚೆಂಡಿಗಾಗಿ ಮೊದಲ ಚೆಂಡು ಉದ್ದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಡಾಟ್ ಬಾಲ್. 5 ಸತ 19 ಓಟಗಳು ಬರಬೇಕಾಗಿದೆ. 3 ಸಿಕ್ಸರ್ ದಾಖಲಿಸಿಕೊಳ್ಳಬೇಕಾಗಿರುವಂತ ಒಂದು ಅನಿವಾರ್ಯತೆ ಪಂದ್ಯ. ಬಹಳಷ್ಟು ಸುತ್ತಮರಿತು ಹೊಡೆತ. ಇದು ಡಾಟ್ ಬಾಲ್. ನೇತಾಜಿ ಆಂಜಿನವರು ಎಲ್ಲಿದ್ರು ಕೂಡ ಇಲ್ಲಿ ಬರಬೇಕು. ನಮ್ಮ ಬಳಿ ಅಲ್ಲ, ನಿಮ್ಮ ತಂಡದ ಕೂಡಿಕೊಳ್ಳಬೇಕಾಗುತ್ತೆ. ಒಂದೋಡದ ಸೇರ್ಪಡೆ ಜಯಕ್ಕಾಗಿ 3 ಸಿಕ್ಸರ್ಗಳ ಅವಶ್ಯಕತೆ ಇದೆ. 3 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯವನ್ನು ಜಯಿಸಾರೆ. 3 ಸತ 18 ಓಟಗಳು ದಾಖಲಿಸಿಕೊಳ್ಳಬೇಕಾಗುತ್ತೆ ಕೂಡ. ತೀರಾ ಯಾರ್ಕರ್ ಡೆಲವರಿ ಚೆಂಡು. ಪಂದ್ಯಾಟದ ಅರ್ಧಾಂಶ ಜಯವನ್ನು ಈಗಾಗಲೇ ಕಾಣ್ತಾ ಇದೆ. 2 ಸತ 18 ಓಟಗಳು ಬರಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಾಟ ವಿಕ್ಕಿ ಲೆವೆನ್ ವಿರುದ್ಧವಾಗಿ ನೇತಾಜಿ ಮುಂದಿನ ಪಂದ್ಯವನ್ನು ಆಡ್ತಾರೆ. ಬಹಳಷ್ಟು ತ್ವರಿತ ಹೊಡೆತ. ನೆಟ್ಟನರ ಹೊಡೆತವನ್ನು ದಾಖಲಿಸಿದ್ರು. ಲಾಂಗ್ ಆಫ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸೀಮಾರೇಖೆಯನ್ನು ಹೊರವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ತಲುಪ್ತಾ ಇದೆ. ಅಂತಿಮ ಎಸೆತ ಬಾಕಿ ಇದೆ. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ ಚೆಂಡು. ಡಾಟ್ ಬಾಲ್.
ಈತ ಪಂದ್ಯಾಟವನ್ನ ಹರಿ 11 ತಂಡ ಜಯಿಸ್ತಾ ಇದೆ. ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ ಕೂಡ. ಆ ವಿರುದ್ಧವಾಗಿ ವಿಕ್ಕಿ 11 ತಂಡ ಅಂಕಣದ ಭಾಗದಲ್ಲಿ 8 ಬಳಿತಾ ಇದ್ದಾರೆ. ಆ ಹಂತವನ್ನು ಕಂಡುಕೊಂಡ್ರೆ ಕ್ಷೇತ್ರ ರಕ್ಷಣೆ ವಿಭಾಗವನ್ನು ಕಾಣಬೇಕಾಗುತ್ತೆ. ಅಲ್ಲಿ ಬ್ಯಾಟಿಂಗ್ಗೆ ಸಿದ್ಧರಾಗಿರಬೇಕು. ಈತ ಪಂದ್ಯಾಟ ಬದಲಾವಣೆ ಕೊಂಡಿದ್ದ ವೀಕ್ಷಕರಲ್ಲಿ ಜಲೀಲ್ ಮೂಡಿಗೆರೆ ಮುಂದಿನ ವಿದ್ಯಮಾನಕ್ಕಾಗಿ.